ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯನೊಬ್ಬ ಒಂದಲ್ಲ ಎರಡಲ್ಲ ಬರೋಬ್ಬರಿ 123 ಎಕರೆ ಸರ್ಕಾರಿ ಭೂಮಿಯನ್ನು ಕಬಳಿಕೆ ಮಾಡಿಕೊಂಡಿದ್ದಾನಂತೆ. ಇದರಿಂದ ಕೆರೆ ನೀರನ್ನು ನಂಬಿಕೊಂಡು ಕೃಷಿಯನ್ನು ನಡೆಸ್ತಾ ಇದ್ದಂತಹ ರೈತರು ಈಗ ಬೀದಿಗೆ ಬಿದ್ದಿದ್ದಾರೆ. ಇಲ್ಲಿದೆ ನೋಡಿ ಡೀಟೇಲ್ಸ್. ಮಾಜಿ ಗ್ರಾಮ ಪಂಚಾಯತ್ ಸದಸ್ಯನಿಂದ ಸರ್ಕಾರಿ ಜಮೀನು ಗುಳುಂ, 120 ಎಕರೆ ಸರ್ಕಾರಿ ಕೆರೆ ಜಮೀನು ಕಬಳಿಕೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ಅಂದಿನ ಸರ್ಕಾರ 140 ಎಕರೆ ಜಮೀನಲ್ಲಿ ಕೆರೆ ನಿರ್ಮಾಣ ಮಾಡಿತ್ತು. ಸಾರ್ವಜನಿಕ ಕೆರೆ ನಿರ್ಮಿಸಿ ಗ್ರಾಮದ ರೈತರಿಗೆ ಅನುಕೂಲ ಮಾಡಿಕೊಟ್ಟಿತ್ತು. ಆ ಕೆರೆಯನ್ನೇ ಬಂಡವಾಳ ಮಾಡಿಕೊಂಡ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಬರೋಬ್ಬರಿ 120 ಎಕರೆ ಸರ್ಕಾರಿ ಜಮೀನು ಕಬಳಿಕೆ ಮಾಡಿರೋ ಆರೋಪ ಕೇಳಿಬಂದಿದೆ. ಕೆರೆಗೆ ಹತ್ತಿರದಲ್ಲೇ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯನ 20 ಎಕರೆ ಜಮೀನಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಆತ ಬೇಸಿಗೆಯಲ್ಲಿ ಕೆರೆಯ ನೀರನ್ನೇ ಖಾಲಿ ಮಾಡಿ ಕಳೆದ 15 ವರ್ಷಗಳಿಂದ ಇಡೀ ಕೆರೆಯನ್ನ ಒತ್ತುವರಿ ಮಾಡಿದ್ದಾನಂತೆ. 120 ಎಕರೆ ಜಮೀನಲ್ಲಿ ವಾಣಿಜ್ಯ ಬೆಳೆ ಕರ್ಬೂಜ ಬೆಳೀತಾ ಇದ್ದಾನೆ. ಸರ್ಕಾರ ಕಳೆದ ವರ್ಷ ಕೆರೆ ತುಂಬುವ ಯೋಜನೆ ಜಾರಿ ಮಾಡಿ ಸಣ್ಣ ನೀರಾವರಿ ಇಲಾಖೆಯ ಮೂಲಕ ಅನುದಾನ ಬಿಡುಗಡೆಗೊಳಿಸಿತ್ತು. ಆದರೆ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಅಭಿಮನ್ಯು ತನ್ನ ಸ್ವಾರ್ಥಕ್ಕಾಗಿ ಕೆರೆಯ ನೀರನ್ನ ಖಾಲಿ ಮಾಡಿದ್ದಲ್ಲದೆ ಭೂಮಿಯನ್ನ ಆಂಧ್ರ ಪ್ರದೇಶ ಮೂಲದ ವ್ಯಕ್ತಿಗೆ ಲೀಸ್ ನೀಡಿದ್ದಾನೆನ್ನೋ ಆರೋಪ ಕೇಳಿಬಂದಿದೆ. ಇದು ನಮ್ಮ ಬದ್ದೇಪಲ್ಲಿ ಊರ ಕೆರೆ ಸರ್, ದೊಡ್ಡ ಕೆರೆ. ಇಲ್ಲಿ ಸುಮಾರು 140 ಎಕರೆ ಸರ್ಕಾರಿ ಜಮೀನಿದ್ದು ಖಾಸಗಿ ವ್ಯಕ್ತಿಗಳು ಸೇರಿರ್ತಕ್ಕಂಥದ್ದು ಕೇವಲ ಒಂದು 25 ಎಕರೆ ಇದೆ. ತುಂಬಿದ ಕೆರೆಯನ್ನು ಸಹ ಅವರ ವೈಯಕ್ತಿಕ ಲಾಭಕ್ಕಾಗಿ ನೀರು ಹರಿಬಿಡ್ತಾರೆ ಸರ್. ಕೆರೆಯಲ್ಲಿ ನೀರು ನಿಂದ್ರಿಸಲ್ಲ. ಅದರಿಂದ ತುಂಬ ದನಕಣಗಳಿಗೆ ಈಗೆಲ್ಲ ಬೇಸಿಗೆಯಲ್ಲಿ ತುಂಬ ತೊಂದರೆ ಆಗ್ತಾ ಇದೆ. ಸರ್ಕಾರ ಇದೇನು ಕೆರೆ ತುಂಬಿಸಿ ಯೋಜನೆ ಏನಾದಲ್ರ, ಆ ನೀರು ಸಹ ಇಲ್ಲಿ ನಿಂದಿರ್ತಕ್ಕಂಥ ವಾತಾವರಣ ಇಲ್ಲ ಸರ್. 10-15 ವರ್ಷಗಳಿಂದ ಇದೇ ಥರ ಆಗ್ತಾ ಇದೆ. ಮತ್ತೊಂದು ಏನಂತಂದರೆ ಅವ್ರು ಬೇಸಿಗೆಯಲ್ಲಿ ಹೂಳೆತ್ತೋದು ಮಾರಾಟ ಮಾಡ್ಕೊಳ್ಳೋದು ಅದು ಆಗ್ತಾ ಇದೆ. ಸರ್ಕಾರಿ ಜಮೀನಲ್ಲಿರ್ತಕ್ಕಂಥ ಬೆಳೆನ ವಶಕ್ಕೆ ಪಡೆದು ಸೂಕ್ತ ಕ್ರಮ ಕೈಗೊಳ್ಬೇಕಂತೇಳಿ ಅವ್ರ ವಿರುದ್ಧ ನಾನು ಈ ಮೂಲಕ ಮನವಿ ಮಾಡ್ತೀನಿ. ಕೆರೆ ನೀರು ಖಾಲಿ ಮಾಡಿದನ್ನ ಪ್ರಶ್ನೆ ಮಾಡೋಕೆ ಹೋದ ಗ್ರಾಮಸ್ಥರ ಮೇಲೂ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಅಭಿಮನ್ಯು ಹಾಗೂ ಅವರ ಕುಟುಂಬಸ್ಥರು ದಬ್ಬಾಳಿಕೆ ನಡೆಸಿದ್ದಾರಂತೆ. ಇಡೀ ಊರೇ ಒಗ್ಗಟ್ಟಾಗಿ ಕಳೆದ 2 ತಿಂಗಳ ಹಿಂದೆ ಸರ್ಕಾರಿ ಭೂಮಿ ವಶಕ್ಕೆ ಪಡೆಯೋಕೆ ಜಿಲ್ಲಾಧಿಕಾರಿ ಹಾಗೂ ತಹಸೀಲ್ದಾರ್ಗೆ ಮನವಿ ನೀಡಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಮೌನ ವಹಿಸಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಮತ್ತು SP ಗೆ ತಹಸೀಲ್ದಾರಿಗೆ ಮೂವರಿಗೂ ಮನವಿ ಸಲ್ಲಿಸಿದ್ದೀವಿ. ಆದ್ರೂ ಅವ್ರು ತುಂಬ ವಿಳಂಬ ಮಾಡ್ತಾ ಇದ್ದಾರೆ. 2 ತಿಂಗಳ ಮನವಿ ಕೊಟ್ಟರೆ 2 ತಿಂಗಳಾದ ಮೇಲೆ ಅವರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಸರ್ಕಾರಕ್ಕೆ ಈ ಒತ್ತುವರಿ ಮಾಡಿದ ಜಮೀನನ್ನು ತೆರವುಗೊಳಿಸಿ ಅವರು ಯಾರು ಒತ್ತುವರಿ ಮಾಡಿದ್ದಾರೆ ಅವ್ರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ. ಒಟ್ನಲ್ಲಿ ರೈತರು, ಜನ, ಜಾನುವಾರುಗಳಿಗೆ ಅನುಕೂಲ ಆಗಲಿ ಅಂತ ಸರ್ಕಾರ ನಿರ್ಮಿಸಿರುವ ಕೆರೆ ಪ್ರಭಾವಿಗಳ ಪಾಲಾಗಿದೆ. ಅಧಿಕಾರಿಗಳು ಸರ್ಕಾರಿ ಕೆರೆಯ ಜಮೀನು ಉಳಿಸಿ ನೀರು ತುಂಬಿಸಿ ರೈತರಿಗೆ ನೆರವಾಗಬೇಕಾಗಿದೆ. ಅಮರೇಶ್, ಪಬ್ಲಿಕ್ ಟಿವಿ, ಯಾದಗಿರಿ.